ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ಆದಂಥ ವಾದ ಇವತ್ತು ನಡೆಯಿತು. ಸಿದ್ದರಾಮಯ್ಯ ಕೇಸ್ ಎಲ್ಲಿಗೆ ಬಂದು ನಿಲ್ಲುತ್ತೆ, ಪ್ರತಿದಿನ ಕೋರ್ಟ್ನಲ್ಲಿ ಏನೇನು ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀವಿ. ಯಾಕಂದರೆ ಇವತ್ತು ದೂರುದಾರರ ಪರವಾಗಿರುವಂಥ ವಕೀಲರು ಹಲವಾರು ವಾದವನ್ನು ಇವತ್ತು ಮಂಡಿಸಿದ್ರು. ಕೋರ್ಟ್ನ ಕಟಕಟೆಯಲ್ಲಿ ಮುಡಾ ಪ್ರಕರಣ ದೊಡ್ಡ ಹೋರಾಟಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಇಂಥದ್ದೊಂದು ಕಾನೂನು ಹೋರಾಟವನ್ನು ಎದುರಿಸ್ತಿದ್ದಾರೆ. ಬೆಳಗ್ಗೆಯಿಂದ ಆರಂಭವಾದಂಥ ವಾದ ಪ್ರತಿವಾದ ಎರಡೂ ಕೂಡ ಇಡೀ ದಿನ ನಡೀತು. ಆಲ್ಮೋಸ್ಟ್ 6 ರಿಂದ 6.5 ತಾಸು 40 ವರ್ಷದ ರಾಜಕೀಯ ಇತಿಹಾಸದಲ್ಲೇ ಇಂಥದ್ದೊಂದು ಕಾನೂನು ಹೋರಾಟ ಸಿಎಂ ಸಿದ್ದರಾಮಯ್ಯನವರು ಫೇಸ್ ಮಾಡಿರಲಿಲ್ಲ. ಆದರೆ ಇದೀಗ ಅಂಥದ್ದೊಂದು ಪ್ರಕರಣ ಅವರ ಮುಂದೆ ಇದೆ. ಆ ಸುಳಿಯರು ಸಿಲ್ಕೊಂಡಿದ್ದಾರೆ. ಮೊನ್ನೆ ಸಿಎಂ ಪರವಾಗಿ ವಾದ ಮಂಡಿಸಿದ್ರು ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ. ಸೆಕ್ಷನ್ 17 ಅಡಿ ಮಾನದಂಡ ಪಾಲನೆ ಆಗಿಲ್ಲ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನ್ನು ರದ್ದುಪಡಿಸಬೇಕು ಅಂತ ವಾದ ಮಾಡಿದ್ರು. ಆದರೆ ಇವತ್ತು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರಬಲ ವಾದವನ್ನೇ ಮಂಡಿಸಿದ್ರು. ಇನ್ನೊಂದು ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ, ಅವರ ಪರ ಮಣಿಂದರ್ ಸಿಂಗ್ ಕೂಡ ಸೈಟ್ ಅನ್ನ ಉಲ್ಲೇಖಿಸಿ ಒಂದಷ್ಟು ಲಾ ಪಾಯಿಂಟ್ಗಳನ್ನು ಹಾಕಿದ್ರು. ಏನೋ ದೂರುದಾರ ಪರವಾಗಿ ಸುದೀರ್ಘವಾದಂಥ ವಾದ ಮಂಡನೆ ಆಯಿತು. ಹಾಗಾದರೆ ಏನೇನಾಯಿತು ಇವತ್ತು ಕಂಪ್ಲೀಟ್ ಆದಂಥ ವರದಿಯನ್ನು ನೀಡ್ತಾ ಹೋಗ್ತೀವಿ. ಆರಂಭದಲ್ಲಿ ವಾದ ಮಂಡಿಸಿದ್ದು ಸಿಎಂ ಪರ ವಕೀಲ ರವಿವರ್ಮ ಕುಮಾರ್. ರಾಜ್ಯಪಾಲರು ವಿವೇಚನೆ ಬಳಸಿಲ್ಲ ಅನ್ನೋದಕ್ಕೆ ಸಾಕ್ಷಿಯನ್ನು ಕೊಟ್ಟರು. ರವಿವರ್ಮ ಕುಮಾರ್ ಏನು ಹೇಳ್ತಾ ಹೋದ್ರು ಅಂತಂದರೆ, ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ಏನಿದೆ ಅದರ ಅಡಿಯಲ್ಲಿ ತನಿಖೆಗೆ ಅನುಮತಿಯನ್ನು ಕೊಡಲಾಗಿದೆ. ಆದರೆ ಆರೋಪಿತ ಘಟನೆ ನಡೆದಾಗ ಭಾರತೀಯ ನ್ಯಾಯ ಸಂಹಿತೆ ಜಾರಿಯಲ್ಲಿ ಇರಲಿಲ್ಲ. ಹೀಗಾಗಿ ರಾಜ್ಯಪಾಲರ ಅನುಮತಿ ಏನಿದೆ ಅದೇ ಕಾನೂನು ಬಾಹಿರ ಅಂತ ರವಿವರ್ಮ ಹೇಳಿದರು. IPC ಸೆಕ್ಷನ್ ಅಡಿ ಅನುಮತಿ ನೀಡುತ್ತೇನೆ ಎಂದು ಹೇಳ್ಬೋದಾಗಿತ್ತು. ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಿಲ್ಲ ಅನ್ನೋದಕ್ಕೆ ಇದು ಪ್ರಮುಖವಾದಂಥ ಸಾಕ್ಷಿ ಅಂತ ಹೇಳಿದರು. ಹಾಗೆಯೇ ಸಿಎಂ ಪತ್ನಿ ಪಾರ್ವತಿ ಹಾಗೂ ಅವರ ಸಹೋದರನ ವಿರುದ್ಧ ಆರೋಪ ಇದೆ. ಪತ್ನಿ ಹಾಗೂ ಮೈದುನನ ಲೋಪಗಳಿಗೆ ಸಿಎಂ ಹೇಗೆ ಜವಾಬ್ದಾರಿ ಆಗ್ತಾರೆ ಅಂತ ರವಿವರ್ಮ ಹೇಳಿದ್ದಾರೆ. ಹೀಗಂತ ಸಿಎಂ ಪರ ಹಿರಿಯ ವಕೀಲ ರವಿವರ್ಮ ಕುಮಾರ್ ವಾದ ಮಂಡಿಸಿದ್ರು. ಇದಕ್ಕೆ ಪ್ರತಿಯಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಎಲ್ಲ ಆರೋಪವನ್ನ ಪತಿ ಪತ್ನಿ ಮೇಲೆ ಹೊರಿಸಬಾರದು ಅಂತ ಹೇಳಿದ್ರು. ಸಿದ್ದರಾಮಯ್ಯ ಕೂಡ ಇದರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಅಂತ ಹೇಳಿದರು. 17 ಅಡಿಯಲ್ಲಿ ಮೇಲ್ನೋಟಕ್ಕೆ ಅಪರಾಧ ಕಂಡು ಬರುತ್ತದೆ ನೋಡಬೇಕು. ರಾಜ್ಯಪಾಲರು ಫಸ್ಟ್ ಅದನ್ನು ನೋಡ್ತಾರೆ. ಮೇಲ್ನೋಟಕ್ಕೆ ಇಲ್ಲೊಂದು ಅಪರಾಧ ಆಗಿದೆಯಾ, ಸ್ಕ್ಯಾಮ್ ಆಗಿದೆಯಾ, ಅದನ್ನು ರಾಜ್ಯಪಾಲರು ನೋಡ್ತಾರೆ. ರಾಜ್ಯಪಾಲರು ನ್ಯಾಯಮೂರ್ತಿ ಅಲ್ಲ, ಅವರು ಅಂತಿಮ ತೀರ್ಪನ್ನು ನೀಡ್ತಾ ಇಲ್ಲ. ಅವ್ರು ಹೇಳ್ತಿರೋದು ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವರು ಅನುಮತಿ ಕೊಟ್ಟಿರೋದಷ್ಟೇ. ಮೇಲ್ನೋಟಕ್ಕೆ ಅಪರಾಧದ ಅಂಶಗಳಿದೆ ಇಲ್ವೇ ನೋಡಬೇಕು. ರಾಜ್ಯಪಾಲರು ವಿವರಣಾ ಕಾರಣ ನೀಡಿದರೆ ತನಿಖೆ ಮೇಲೆ ಪ್ರಭಾವ ಆಗುತ್ತೆ. ಹೀಗಾಗಿ ಕೇವಲ ವಿವೇಚನೆ ಬಳಸಿ ರಾಜ್ಯಪಾಲರು ತೀರ್ಮಾನಿಸಬೇಕು. 17ನೇ ಹಂತದಲ್ಲಿ ಸಹಜ ನ್ಯಾಯ ಪಾಲಿಸಬೇಕಾದಂಥ ಅಗತ್ಯ ಇಲ್ಲ. ಸಿಎಂಗೆ ಶೋಕಾಸ್ ನೋಟಿಸ್ ನೀಡಲೇಬೇಕು ಅನ್ನೋ ನಿಯಮ ಇಲ್ಲ. ಹೀಗಾಗಿ ಅಬ್ರಹಂ ದೂರಿಗೆ ಮಾತ್ರ ಶೋಕಾಸ್ ನೋಟಿಸನ್ನು ಅವರು ಕೊಟ್ಟಿದ್ದಾರೆ. ಉಳಿದ ಇಬ್ಬರ ದೂರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಶೋಕಾಸ್ ನೋಟಿಸನ್ನು ನೀಡಿಲ್ಲ. ಶೋಕಾಸ್ ನೋಟಿಸ್ ನೀಡಬೇಕಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಹೇಗಂತ ವಾದ ಮಂಡಿಸಿದ್ರು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ. ಇನ್ನು ಈ ಕ್ಯಾಬಿನೆಟ್ನ ನಿರ್ಣಯದ ಬಗ್ಗೆ ಕೂಡ ತುಷಾರ್ ಮೆಹ್ತಾ ಪ್ರಸ್ತಾಪ ಮಾಡ್ತಾರೆ. ಸಚಿವ ಸಂಪುಟದ ಮಂತ್ರಿಗಳನ್ನ ಸಿಎಂ ಆಯ್ಕೆ ಮಾಡ್ತಾರೆ. ಹೀಗಾಗಿ ತಮ್ಮನ್ನ ಆಯ್ಕೆ ಮಾಡಿದಂಥ ಸಿಎಂ ವಿರುದ್ಧ ಯಾವುದಾದ್ರೂ ಕ್ಯಾಬಿನೆಟ್ ನಿರ್ಣಯವನ್ನು ಹೊರಡಿಸುತ್ತಾ ಅದು ಸಿಎಂ ಪರವಾಗಿಯೇ ಇರುತ್ತೆ. ಆದ್ರಿಂದ ಇಂಥ ಕ್ಯಾಬಿನೆಟ್ ನಿರ್ಣಯವನ್ನು ರಾಜ್ಯಪಾಲರು ಒಪ್ಪಬೇಕು ಅಂತ ಏನೂ ಇಲ್ಲ. ಕ್ಯಾಬಿನೆಟ್ ಸೂಚನೆಯನ್ನು ಯಾಕೆ ಪಾಲಿಸಲಿಲ್ಲ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಮುಡಾ ಆರೋಪಗಳ ಬಗ್ಗೆಯೂ ಕೂಡ ರಾಜ್ಯಪಾಲರು ಪ್ರಸ್ತಾಪ ಮಾಡಿದರು. 40-60 ಬದಲು 50-50ಗೆ ನಿಯಮ ಬದಲಿಸಲಾಗಿದೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೂಡ ಮುಡಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬಹಳ ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನ ನೀಡಲಾಗಿದೆ. ಇಷ್ಟೆಲ್ಲ ಅಂಶ ಇದ್ರೂ ಕೂಡ ಕ್ಯಾಬಿನೆಟ್ ತಾರತಮ್ಯ ಪೂರಿತ ನಿರ್ಣಯವನ್ನು ಕೈಗೊಂಡಿದೆ. ಹೇಗಂತ ಪ್ರತಿಕ್ರಿಯಿಸಿದ್ರು ಮೆಹ್ತಾ. ರಾಜ್ಯಪಾಲರ ಒರಿಜಿನಲ್ ಫೈಲ್ ಕೋರ್ಟ್ಗೆ ಸಲ್ಲಿಸಿ ಇತಿಹಾಸದಲ್ಲಿ ಇಷ್ಟು ಕ್ಯಾಬಿನೆಟ್ ನಿರ್ಧಾರ ಯಾರೂ ಕೂಡ ತೆಗೆದುಕೊಂಡಿಲ್ಲ ಅಂತ ಹೇಳಿದರು. 91 ಪುಟಗಳ ಕ್ಯಾಬಿನೆಟ್ ನಿರ್ಧಾರವನ್ನು ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ಇಷ್ಟು ಪುಟಗಳ ಕ್ಯಾಬಿನೆಟ್ ನಿರ್ಧಾರ ಯಾರೂ ಕೂಡ ಎದುರು ತಗೊಂಡಿಲ್ಲ ಹಿಸ್ಟ್ರಿಯಲ್ಲೇ. ಅಡ್ವೊಕೇಟ್ ಜನರಲ್ ಅಭಿಪ್ರಾಯದ ಪ್ರಕಾರ ಕಾಮಾ ಫುಲ್ ಸ್ಟಾಪ್ ಏನೂ ಕೂಡ ಬಿಟ್ಟಿಲ್ಲ. ಕ್ಯಾಬಿನೆಟ್ ಎಲ್ಲವನ್ನೂ ಕೂಡ ಹಾಗೆ ನಿರ್ಣಯವಾಗಿ ಅಂಗೀಕರಿಸಿದೆ. ಸಿಎಂ ಪ್ರತಿಕ್ರಿಯೆಯಲ್ಲೂ ಕೂಡ ವಿವೇಚನೆಯನ್ನು ಬಳಸಿಲ್ಲ. ಸಿಎಂ ಸಹ AG ಅಭಿಪ್ರಾಯ ಕ್ಯಾಬಿನೆಟ್ ನಿರ್ಣಯದ ಭಾಗಗಳನ್ನೇ ತಮ್ಮ ಪ್ರತಿಕ್ರಿಯೆ ಅಂತ ನೀಡಿದ್ದಾರೆ. ಬೆಂಗಳೂರಿನ IT ಹೃದಯ, ಆದರೆ ಇದು ಕಾಪಿಯನ್ನು ಕೂಡ ಸರಿಯಾಗಿ ಮಾಡಿಲ್ಲ ಇವರು. ಇದು ಕಲೆಕ್ಟಿವ್ ಸ್ಟುಪಿಡಿಟಿ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಅಂತ ತುಷಾರ್ ಮೆಹ್ತಾ ಅವರು ಹೇಳಿದರು. ಹಾಗೆಯೇ ಭ್ರಷ್ಟಾಚಾರ ತಡೆ ಕಾಯ್ದೆಯ 17ನೇ ಅಡಿ ಅನುಮತಿ ತೀರ್ಪಿನಂತೆ ಇರಬೇಕಾಗಿಲ್ಲ. ಕ್ಯಾಬಿನೆಟ್ ಮತ್ತು ಸಿಎಂ ಅವರ ಪ್ರತಿ ಸ್ಪಷ್ಟನೆಗೂ ಕೂಡ ಉತ್ತರ ಕೊಡಬೇಕಾಗಿಲ್ಲ ಅಂತ ತುಷಾರ್ ಮೆಹ್ತಾ ಹೇಳಿದರು. ಹಾಗೆಯೇ ನ್ಯಾಯಮೂರ್ತಿಗಳು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಮುಖ್ಯಮಂತ್ರಿಯ ಪ್ರಾಸಿಕ್ಯೂಷನ್ ವೇಳೆ ಸಚಿವ ಸಂಪುಟದ ನಿರ್ಣಯ ಬೇಕಾಗಿಲ್ಲ, ಹೇಗೆಂದು ಕೆಲವು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅಂತ. ಏನೋ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಅವರು ವಾದ ಮಂಡನೆ ಆರಂಭ ಮಾಡ್ತಾರೆ. ಈ ಕೇಸಲ್ಲಿ ಮ್ಯಾಜಿಕ್ ನಡೆದಿದೆ, ತನಿಖೆ ಆದರೆ ಗೊತ್ತಾಗುತ್ತೆ ಅಂತ ಹೇಳಿದರು. ಭೂಮಿ ಸ್ವಾಧೀನವಾಗಿ ಪರಿಹಾರದ ಹಣವನ್ನು ನೀಡಿದರೂ ಕೂಡ ಮಾಲೀಕರು ಪಡೆದಿಲ್ಲ. 2004ರಲ್ಲಿ ಕೃಷಿ ಜಮೀನೆಂದು ಸಿಎಂ ಬಾಮೈದ ಕ್ರಯ ಪತ್ರವನ್ನು ಮಾಡಿಸ್ಕೊಂಡಿದ್ದಾರೆ. ಈ ಕೇಸ್ನಲ್ಲಿ ಮ್ಯಾಜಿಕ್ ಆಗಿದೆ. ಹೀಗಾಗಿ ತನಿಖೆ ಆಗಬೇಕು. ತನಿಖಾಧಿಕಾರಿ ಸಮರ್ಥವಾಗಿದ್ದರೆ ಕಂಡುಹಿಡಿಬೋದು. ಆದರೆ ಸರ್ಕಾರದ ಅಡಿಯಿಂದ ಯಾರಾದರೂ ತನಿಖಾಧಿಕಾರಿ ಇದ್ದರೆ, ತನಿಖೆ ಮಾಡುವಂಥವ್ರು ಇದ್ದರೆ ಹೇಗೆ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ನಡೆಯುತ್ತೆ?
ಹೀಗಂತ ಹೇಳಿ ದೂರುದಾರ ಸಿಎಂ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದ ಮಂಡಿಸಿದರು. ಹಾಗೆಯೇ ದೂರುದಾರ ಪ್ರದೀಪ್ ಕುಮಾರ್ ಅವರ ಪರವಾಗಿ ಪ್ರಭುಲಿಂಗ ನಾವದಗಿ ಹಿರಿಯ ವಕೀಲರು ಅವರು ವಾದ ಮಂಡನೆ ಶುರು ಮಾಡ್ತಾರೆ. ಹಲವು ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಪರವಾದಂಥ ತೀರ್ಪುಗಳಿವೆ. BS ಯಡಿಯೂರಪ್ಪ ತೀರ್ಪು ಯಾವುದೇ ಕಾನೂನೇನಿದೆ ಅದನ್ನು ನಿರ್ಮಾಣ ಮಾಡೋದಿಲ್ಲ. ಹೀಗಾಗಿ ಆ ತೀರ್ಪನ್ನು ಪರಿಗಣನೆಗೆ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ. ಆಗ ಸಂಪುಟ ನೀಡಿದಂಥ ಸೂಚನೆಯನ್ನು ರಾಜ್ಯಪಾಲರು ಉಲ್ಲೇಖ ಮಾಡಿರಲಿಲ್ಲ. ಹೀಗಾಗಿ ದೂರುದಾರ ಪ್ರದೀಪ್ ಕುಮಾರ್ ಪರ ಪ್ರಭುಲಿಂಗ ನಾವದಗಿ ಈ ರೀತಿ ವಾದ ಮಂಡನೆ ಮಾಡಿದ್ದಾರೆ. ಅದಾದ ನಂತರ TJ ಅಬ್ರಾಮ್ ಪರವಾಗಿ ರಂಗನಾಥ್ ರೆಡ್ಡಿ ಇದಾರಲ್ಲ ಅವರು ವಾದ ಮಂಡನೆ ಶುರು ಮಾಡ್ತಾರೆ. ಭೂ ಪರಿವರ್ತನೆ ಆದಾಗಲೂ ಕೂಡ ಸಿದ್ದರಾಮಯ್ಯ DCM ಆಗಿದ್ರು ಅಂತ ರಂಗನಾಥ್ ರೆಡ್ಡಿ ಹೇಳಿದರು. ದೂರುದಾರ TJ ಅಬ್ರಾಮ್ ಡಿನೋಟಿಫಿಕೇಶನ್ ಆದಾಗ ಸಿದ್ದರಾಮಯ್ಯ DCM ಆಗಿದ್ರು. ಭೂಮಿ ಟ್ರಾನ್ಸ್ಫರ್ ಆಗಬೇಕಾದ್ರೆ ಪರಿವರ್ತನೆ ಆಗಬೇಕಾದ್ರೂ ಕೂಡ ಸಿದ್ದರಾಮಯ್ಯ DCM ಆಗಿದ್ರು. 50-50 ಹಂಚಿಕೆ ಕೇಳಿದಾಗ ಸಿದ್ದರಾಮಯ್ಯ CM ಆಗಿದ್ರು. ಈ ಬೆಳವಣಿಗೆ ನಡೆದಾಗಲೆಲ್ಲ ಸಿದ್ದರಾಮಯ್ಯ ಒಂದು CM ಆಗಿರ್ತಾರೆ, ಒಂದು DCM ಆಗಿರ್ತಾರೆ. ಅಂತೂ ಅವರಿಗೆ ಅಧಿಕಾರ ಇತ್ತು ಆ ಸಂದರ್ಭದಲ್ಲಿ, ಇನ್ಫ್ಲುಯೆನ್ಸ್ ಮಾಡುವಂಥ ಒಂದು ತಾಕತ್ತಿತ್ತು ಆ ಸಂದರ್ಭದಲ್ಲಿ ಅಂತ. ಒಟ್ಟಾರೆಯಾಗಿ ಬೆಳಗ್ಗೆಯಿಂದ ಸುದೀರ್ಘವಾದಂಥ ವಾದ ಪ್ರತಿವಾದ ಆಲಿಸಿದಂಥ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನು ಸೆಪ್ಟೆಂಬರ್ 2ಕ್ಕೆ ಮುಂದೂಡಿಕೆ ಮಾಡಿದೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆ ಆರಂಭ ಆಗಲಿದೆ. ಸೊ ಇದೆಲ್ಲವೂ ಕೂಡ ಕೋರ್ಟ್ನಲ್ಲಿ ಇನ್ನೂ ಹಲವಾರು ವಿಚಾರ ನಡೀತು. ಆದರೆ ಮೇನ್ ಹೈಲೈಟ್ಸ್ ಏನಿದೆ ಇವತ್ತು, 3 ವಕೀಲರು ಏನೇನು ಹೇಳಿದ್ರು, 4 ಜನ. ಸೊ ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಟ್ವಿ. ಸೊ ಕಾದ್ ನೋಡೋಣ ಏನಾಗುತ್ತೆ. ಸೋಮವಾರ 2:30ಕ್ಕೆ ಮತ್ತೆ ವಿಚಾರಣೆ ಮುಂದುವರಿಯುತ್ತೆ. ಸಿದ್ದರಾಮಯ್ಯ ತಮ್ಮ ಕುರ್ಚಿಯಿಂದ ಇಳಿದು ವಿಚಾರಣೆಯನ್ನು ಎದುರಿಸಬೇಕಾಗುತ್ತಾ, ಇಲ್ಲ ಸಿದ್ದರಾಮಯ್ಯ ಇದರಿಂದ ಸೇಫ್ ಆಗ್ತಾರಾ? ಕಾದ್ ನೋಡೋಣ. ಇದಾಗಿತ್ತು TV9ನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.